Hi, I'm Kaviraj from scoringtarget.com. In today's session, we are going to discuss SSLC All Subject and All Medium Scoring Package 2024 and 25. 10ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 2024 ಮತ್ತು 25ನೇ ಸಾಲಿಗೆ ಉಪಯುಕ್ತ ಆಗತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಇವತ್ತು ನಾವು ಕಲಿಯೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಪಾಸಿಂಗ್ ಪ್ಯಾಕೇಜನ್ನು ಮಾಡಿದ್ವಿ. ಪಾಸಿಂಗ್ ಪ್ಯಾಕೇಜಿಂದ ಜಸ್ಟ್ 40ರಿಂದ 50 ಅಂಕವನ್ನು ತೆಗೆದುಕೊಳ್ಳೋದು ಪಾಸ್ ಆಗ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್. ಅದು ಕೂಡ ಎಲ್ಲ ವಿಷಯಗಳು ಮತ್ತು ಎಲ್ಲ ಮಾಧ್ಯಮಗಳ ಮೇಲೆ ಮಾಡಿದ್ವಿ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ತುಂಬಾನೇ ರೆಸ್ಪಾನ್ಸ್ ಕೊಟ್ಟಿದ್ರು. ಅದೇ ಥರ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋ ಸಲುವಾಗಿ ಇವತ್ತು ನಾವು ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತಿದ್ವಿ. ನೀವು ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ನೀವು ಪಾಸಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನನಗೆ ಪಾಸಿಂಗ್ ಬೇಕಾಗಿಲ್ಲ, ನನಗೆ ಸ್ಕೋರಿಂಗ್ ಬೇಕು, ಜಾಸ್ತಿ ಅಂಕ ತೆಗೆದುಕೋಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ಈ ಸ್ಕೋರಿಂಗ್ ಪ್ಯಾಕೇಜಿನ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಯಾವ್ದು ಕಲಿತಾ ಇರ್ತೀರೋ ಆ ಮಾಧ್ಯಮ ಪ್ರಕಾರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮೊದಲನೇದಾಗಿ ನಾನು ಇಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡ್ತಾ ಇದ್ವಿ. ಈ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಮೊದಲನೇದಾಗಿ ನಮಗೆ ಪರಿವಿಡಿ ಇದೆ. ಪರಿವಿಡಿ ಅಂದರೆ ಇಲ್ಲಿ ಯಾವ ಪಾಠ ಮತ್ತು ಯಾವ ಪದ್ಯ ಎಷ್ಟನೇ ಪುಟ ಸಂಖ್ಯೆಯಲ್ಲಿ ಇದನ್ನು ಕೇಳಲಾಗಿದೆ ಅಂತ ಇದೆ. ನಮ್ಮ ಭಾಷೆ, ವ್ಯಾಘ್ರಗೀತೆ, ಶಬರಿ, ಲಂಡನ್ ನಗರ, ಭಾಗ್ಯಶಿಲ್ಪಿಗಳು, ಯುದ್ಧ, ಅಗ್ನಿಭೂತಿ, ಭೂತಿಯರ ಕತೆ. ಸೊ ಇಲ್ಲಿ ನಮಗೆ ಕೊಟ್ಟಂಥ ಒಟ್ಟಾದ ಟಾಪಿಕ್ ಮತ್ತು ಅದರ ಪುಟ ಸಂಖ್ಯೆ ಇದೆ. ಇದಾದ ನಂತರ ಆಯಾ ಒಂದು ಪಾಠಗಳಿಗೆ ಸಂಬಂಧಪಟ್ಟಂತೆ ಪೂರಕ ಪಾಠಗಳು ಕೂಡ ಇದೆ. ಪೂರಕ ಪಾಠಕ ಆದ ನಂತರ ವ್ಯಾಕರಣ ಭಾಗ ಇದೆ. ವ್ಯಾಕರಣ ಭಾಗದ ಜೊತೆಗೆ ಇಂಪಾರ್ಟೆಂಟ್ ಏನಂದರೆ ಹಿಂದಿನ ವರ್ಷದ ಪರೀಕ್ಷಾ ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಕೊಡಲಾಗಿದೆ. ಅಂದರೆ ಡಿಪಾರ್ಟ್ಮೆಂಟ್ ಅವ್ರು ಏನೋ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ರು, ಅವುಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ನೀವು ಅವುಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಓದ್ಕೋಬಹುದು. ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಹಾಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ನಮ್ಮ ಇಂಗ್ಲೀಷ್ ವಿಷಯಕ್ಕೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಮಗೆ ಪಾಠ ಇದೆ. ಪಾಠದ ಒಂದು ಕವಿ ಪರಿಚಯ ಮತ್ತು ಅಲ್ಲಿರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಹೀಗೆ 3 ಅಂಕದ್ದು ಮತ್ತು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಎಲ್ಲವನ್ನ ಕೂಡ ಕೊಟ್ಟಿರ್ತೀವಿ. ಸೊ ನೀವು ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಇದಾದ ನಂತರ ನನಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ತೋರಿಸ್ತಾ ಇದ್ದೀವಿ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 2 ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೊಡಲಾಗಿದೆ. 2 ಯಾಕೆ ಕೊಟ್ಟಿದ್ದು ಅಂದರೆ ನಿಮಗೆ ಒಂದು ಮಾದರಿಯಾಗಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದರ ಒಂದು ಮಾತ್ರ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದರೆ 2 ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಾನು ನೋಡ್ತಾ ಇರೋದು ಇದು ಒಂದೇ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಸ್ಕೋರಿಂಗ್ ಪ್ಯಾಕೇಜ್. ಇಲ್ಲಿ ಕೂಡ ಪ್ರಾರಂಭದಲ್ಲಿ ನಮಗೆ ಪಾಠಗಳು, ಪದ್ಯಗಳು ಮತ್ತು ಸಪ್ಲಿಮೆಂಟರಿ ರೀಡಿಂಗ್ ಎಷ್ಟನೇ ಪುಟ ಸಂಖ್ಯೆಯಲ್ಲಿದೆ ಅಂತ ಅದು ಒಂದು ಇಂಡೆಕ್ಸ್ ಇದೆ. ಇದಾದ ನಂತರ ಇಲ್ಲಿ ನಮಗೆ ಪ್ರಾರಂಭ ಆಗುತ್ತೆ ಗ್ರಾಮರ್ ಸೆಕ್ಷನ್. ಇಲ್ಲಿ ಗ್ರಾಮರ್ ಸೆಕ್ಷನ್ ಕೂಡ ಸಪ್ರೇಟಾಗಿ ಕೋಲೊಕೇಶನ್ ಆಗಿರ್ಬೋದು, ಸಿಲೆಬಲ್ ಆಗಿರ್ಬೋದು, ಹೋಮೋಫೋನ್ ಆಗಿರ್ಬೋದು. ಸೊ ಗ್ರಾಮರ್ ಪ್ರಕಾರ ನಾವು ಇಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದು ಒಟ್ಟಾರೆ 78 ಪುಟ ಸಂಖ್ಯೆ ಇರ್ತಕ್ಕಂಥದ್ದು. ಇದಾದ ನಂತರ ಹೀರೋ ಪಾಠ ಇದೆ. ಹೀರೋ ಪಾಠದ ಲೇಖಕರು, ಆಮೇಲೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇದಾದ ನಂತರ ನಿಮಗೆ 2 ಅಂಕದ್ದು, 3 ಅಂಕದ್ದು, 4 ಅಂಕದ ಪ್ರಶ್ನೆಗಳನ್ನು ಕೂಡ ಡೀಟೇಲ್ ಆಗಿ ಕೊಡಲಾಗಿದೆ. ಸೊ ಈ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ನೋಡ್ತಾ ಇದ್ವಿ. ಇದು 2ನೇ ಒಂದು ಸ್ಕೋರಿಂಗ್ ಪ್ಯಾಕೇಜ್. ಇದು ಕೂಡ ತುಂಬ ಈಸಿಯಾಗಿದೆ ಮತ್ತು ತುಂಬ ಈಸಿಯಾಗಿ ಮತ್ತು ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಕ್ಕಂಥ ಈಸಿ ಲ್ಯಾಂಗ್ವೇಜಲ್ಲಿ ಕೊಡಲಾಗಿದೆ. ಜೊತೆಗೆ ಇಲ್ಲಿ ಏನೊಂದು ಇಂಪಾರ್ಟೆಂಟ್ ಅಂದರೆ ಕಂಪೋಸಿಷನ್ ಮತ್ತು ಕಾಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂಥ ಅಂದರೆ ಪ್ರೊಫೈಲ್ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ಬೋದು, ಪಿಕ್ಚರ್ ರೀಡಿಂಗ್ ಆಗಿರ್ಬೋದು, ಪ್ಯಾಸೇಜ್ ರೀಡಿಂಗ್, ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗ್, ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ ಎಲ್ಲವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ನಮ್ಮ ಈ ಒಂದು ಮಾದರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಏನು ಕೊಟ್ಟಿದೆ ಅಂದರೆ ಚಿತ್ರಗಳನ್ನ ಕೊಡಲಾಗಿದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ವರ್ಡ್ಗಳು, ವರ್ಡ್ ಮೀನಿಂಗು, ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಚಿತ್ರಗಳು ಮತ್ತು ಇಲ್ಲಿ ಡೈಗ್ರಾಮ್ ಮೂಲಕ ನಿಮಗೆ ಈ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಒಂದನ್ನು ಯಾವುದಾದ್ರೂ ಪಾಠದ ಸಾರಾಂಶ ಅಥವಾ ಅದರ ಒಂದು ಸ್ಟೋರಿಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಈ ಥರ ನಮಗೆ ಡೈಲಾಗ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಪ್ರತಿಯೊಂದು ಪಾಠಗಳ ಪದ್ಯ ಕೂಡ ಈ ಥರ ಡೈಗ್ರಾಮಲ್ಲಿ ಕೊಡಲಾಗಿದೆ. ನಿಮಗೆ ಈಸಿ ಕೂಡ ಆಗುತ್ತೆ ಮತ್ತು ಎಕ್ಸಾಮ್ಗಳಲ್ಲಿ ಬರೆಯೋಕ್ಕೆ ನಿಮಗೆ ಈ ಸಣ್ಣ ಸಣ್ಣ ಸೆಂಟೆನ್ಸ್ ಏನಿರುತ್ತೆ ನಿಮಗಿದು ತುಂಬಾ ಹೆಲ್ಪ್ ಆಗುತ್ತೆ. ಇದು 2ನೇದು. ಈಗ ನಾವು 3ನೇ ವಿಷಯಕ್ಕೆ ಹೋಗ್ತಾ ಇದ್ವಿ. ನಮ್ಮ ತೃತೀಯ ಭಾಷೆ ಹಿಂದಿ. ಆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವಿಲ್ಲಿ ಪಾಠಗಳು, ಪದ್ಯಗಳು, ಪೂರಕ ವಾಚನ, ಗ್ರಾಮರ್ ಇದೆ. ಸೊ ಎಲ್ಲವನ್ನು ಕೂಡ ಇಲ್ಲಿ ಪುಟ ಸಂಖ್ಯೆ ಮತ್ತು ಅದು ಗ್ರಾಮರ್ನ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡಲಾಗಿದೆ. ಇನ್ನು ಕಂಟೆಂಟಿಗೆ ಹೋದಾಗ ಇಲ್ಲಿ ಯಾವ ಥರ ನಿಮಗೆ ಟಾಪಿಕ್ ವೈಸ್ ಕಂಟೆಂಟ್ಗಳನ್ನ ಕೊಡಲಾಗಿದೆ ಅಂತ ನೋಡಿದಾಗ ಇಲ್ಲಿ ಪಾಠ 1 ಮಾತೃಭೂಮಿ, ಅಲ್ಲಿ ಅನುರೂಪ ಕೂಡ ಕೊಡಲಾಗಿದೆ. 1 ಅಂಕದ ನೇರ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಮತ್ತು ಯಾವ ಇಯರ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಕೇಳಿದ್ರು ಅಂತ ಕೂಡ ಕೊಡಲಾಗಿದೆ. ನೋಡಿ 2018 ಇದೆ, 2019 ಇದೆ, 2020 ಇದೆ. ಸೊ ಯಾವ್ಯಾವ ಪ್ರಶ್ನೆಗಳು ಯಾವ ವರ್ಷದಲ್ಲಿ ಕೇಳಿದ್ರು ಅಂತ ಡೀಟೇಲ್ ಆಗಿದೆ. ಹೀಗಾಗಿ ನಿಮಗೆ ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ನಾವೀಗ 3 ಭಾಷೆಗಳನ್ನು ನೋಡ್ಕೊಂಡಿವಿ: ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ. ಈಗ ನಾವು ಕೋರ್ ವಿಷಯಗಳಿಗೆ ಹೋಗೋಣ.
ಅಂದರೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್. ಈಗ ಮ್ಯಾಥಮೆಟಿಕ್ಸ್‌ನ ಒಂದು ಕನ್ನಡ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನೋಡೋಣ. ಇದು ಕನ್ನಡ ಒಂದು ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಸರಳವಾಗಿ, ಗಣಿತದಲ್ಲಿ ತುಂಬ ಕಷ್ಟ ಅಂತ ಹೇಳ್ತಾರೆ, ಬಟ್ ಇದು ತುಂಬ ಸರಳವಾಗಿ ಕೊಡಲಾಗಿದೆ. ಸ್ಪೆಷಲ್ ಆಗಿ ನಿಧಾನಗತಿಯ ಕಲಿತಿರುವ ವಿದ್ಯಾರ್ಥಿಗಳಿಗೆ ಸಾಮರ್ಥ್ಯ ಅಭಿವೃದ್ಧಿಗಾಗಿರ್ತಕ್ಕಂಥ ಒಂದು ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇದು ಕಾಮನ್ ಆಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಸ್ಕೋರಿಂಗ್ ಪ್ಯಾಕೇಜ್ ಆಗಿ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಇಲ್ಲಿ ಲೆಸನ್ ವೈಸ್ ಯಾವ್ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆ ಕೇಳ್ತಾರೆ ಮತ್ತು ಎಷ್ಟನೇ ಪುಟ ಸಂಖ್ಯೆಯಲ್ಲಿ ಆ ಪಾಠದ ಇಂಪಾರ್ಟೆಂಟ್ ಪ್ರಶ್ನೆಗಳಿವೆ ಅಂತ ಕೂಡ ನಾವಿಲ್ಲಿ ಕೊಡಲಾಗಿದೆ. ಈ ಮೊದಲೇ ಒಂದು ಪಾಠ ನೋಡ್ತೀವಿ, ಘಟಕ 1 ವಾಸ್ತವ ಸಂಖ್ಯೆಗಳಿದೆ. ಅದಾದ ನಂತರ ಘಟಕ 2 ಬಹುಪದೋಕ್ತಿಗಳಿವೆ. ಅಂದರೆ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂಥ ನಕ್ಷೆಗಳು ನೋಡಿ ಶೂನ್ಯತೆಯ ಸಂಖ್ಯೆ ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಡಿಗ್ರಿ ಕಂಡುಹಿಡಿಯೋದಾಗಿರ್ಬೋದು, ಸಹಗುಣಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯೋದಾಗಿರ್ಬೋದು. ಸೊ ಈ ಥರ ನಿಮಗೆ ಡಿಫ್ರೆಂಟ್ ಆಗಿ ಪ್ರಶ್ನೆಗಳನ್ನು ಕೇಳಿದಾಗ ಕೂಡ ಈಸಿಯಾಗಿ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. ಇಲ್ಲಿ ಕಲರ್ಫುಲ್ ಆಗಿ ಕೊಡಲಾಗಿದೆ. ಜೊತೆಗೆ ಇಲ್ಲಿ ಕಂಟೆಂಟ್ ಆದ ನಂತರ ನಿಮ್ಗೆ ಏನು ಕೊಡಲಾಗಿದೆ ಅಂದರೆ ಯಾವ ಪಾಠಗಳನ್ನ ಯಾವ ಥರ ಎಕ್ಸ್ಪ್ಲೈನ್ ಮಾಡಲಾಗಿದೆ ಅಂತ ನಾವು ಪುಟಗಳನ್ನ ಸ್ವಲ್ಪ ತಿರುಗ್ತಿ ನೋಡ್ತಾ ಹೋಗೋಣ. ಇಲ್ಲಿವರೆಗೆ ನಮಗೆ ಇದು ಪುಟ ಸಂಖ್ಯೆ ಮತ್ತು ಪ್ರಶ್ನೆಗಳದು. ಈಗ ಇಲ್ಲಿ ನೋಡಿ ಪಾಠಗಳ ಪ್ರಕಾರ ಇಲ್ಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಾಗಿದೆ. ತುಂಬ ಈಸಿ ಮೆಥಡಲ್ಲಿ ಸಾಲ್ವ್ ಮಾಡಿದ್ದು ಮತ್ತು ತುಂಬ ಈಸಿಯಾಗಿ ಅರ್ಥ ಆಗ್ಬೋದು. ಇನ್ನು ಈ ಮ್ಯಾಥಮೆಟಿಕ್ಸ್ನ ಒಂದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಯಾವ ಥರ ಇದೆ? ಇಲ್ಲಿ ಕೂಡ ಸಿಲೆಬಸ್ ಇದೆ. ಪ್ರಾರಂಭದಲ್ಲಿ ಥೀಮ್ ಬೇಸ್ಡ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಅಂದರೆ ಯಾವ್ಯಾವ ಥೀಮ್ಗಳಿಗೆ ಎಷ್ಟು ಅಂಕ ಕೊಡಲಾಗಿದೆ. ನೋಡಿ, ಮೊದಲನೇದಾಗಿ ಥೀಮಲ್ಲಿ ನಂಬರ್ ಸಿಸ್ಟಮ್ ಅಂದರೆ ರಿಯಲ್ ನಂಬರ್ಗೆ ಸಂಬಂಧಪಟ್ಟಂತೆ 4 ಅಂಕ ಇರುತ್ತೆ. ಆಮೇಲೆ ಅಲ್ಜೆಬ್ರಾಗೆ ಸಂಬಂಧಪಟ್ಟಂತೆ 26 ಅಂಕ ಇದೆ. ಆಮೇಲೆ ಟ್ರಿಗ್ನೋಮೆಟ್ರಿಗೆ 9 ಅಂಕ, ಕೋಆರ್ಡಿನೇಟೆಡ್ ಜಿಯೋಮೆಟ್ರಿಗೆ ಸಂಬಂಧಪಟ್ಟಂತೆ 5 ಅಂಕ. ಈ ಥರ ನಮಗೆ ಕಂಟೆಂಟ್ ವೈಸ್ ಮತ್ತು ಥೀಮ್ ವೈಸ್ ಸಪ್ರೇಟ್ ಕೊಡಲಾಗಿದೆ. ಮತ್ತು ಯಾವ್ಯಾವ ಕಂಟೆಂಟ್ಗೆ ವೇಟೇಜನ್ನು ಯಾವ ಥರ ಕೊಡಲಾಗಿದೆ ಅಂತ ಇಲ್ಲಿ ಬ್ಲೂ ಪ್ರಿಂಟ್ ಕೂಡ ಇದೆ. ಸೊ ನೀವು ಬ್ಲೂ ಪ್ರಿಂಟನ್ನು ಕೂಡ ಕ್ಲಿಯರಾಗಿ ನೋಡ್ಕೋಬೋದು. ಜೊತೆಗೆ ಕ್ವಶನ್ ಟೈಪು, ಅಂದರೆ 1 ಅಂಕದ ಪ್ರಶ್ನೆ ಎಷ್ಟಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟಿರುತ್ತೆ, 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು, 5 ಅಂಕದ್ದು, ಈ ಥರ ಇಲ್ಲಿ ನಮಗೆ ಕೊಡಲಾಗಿದೆ. ಇನ್ನು ಈ ಥರ ಅಂಕ ಪ್ರಕಾರ ನೋಡಿಕೊಂಡು ಕೂಡ ನೀವು ಪ್ರಿಪೇರ್ ಆಗ್ಬೋದು. ಇದಾದ ನಂತರ ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇದೆ, ಆಮೇಲೆ ಟಾಪಿಕ್ ನೋಡಿ, ಟಾಪಿಕ್ ಇದೆ, ಅದರ ಪುಟ ಸಂಖ್ಯೆ ಮತ್ತು ಯಾವ ಪಾಠಗಳಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಇಲ್ಲಿ ಕಾಲಮ್ ಇದೆ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಕಾಲಮನ್ನು ನೋಡಿಕೊಂಡ್ರೆ ಸಾಕು ಯಾವ ಪಾಠ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಲೆಸನ್ ವೈಸ್ ಪ್ರತಿಯೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಾಗಿದೆ. ಸೊ ಮ್ಯಾಥಮೆಟಿಕ್ಸನ್ನು ನೋಡ್ಕೊಂಡಿವಿ. ಈಗ ನಾವು ಸೈನ್ಸ್ ವಿಷಯಕ್ಕೆ ಹೋಗೋಣ. ಸೈನ್ಸ್ನಲ್ಲಿ ಮೊದಲನೇದಾಗಿ ನಾವು ಕನ್ನಡ ಮಾಧ್ಯಮದ ಒಂದು ಸ್ಕೋರಿಂಗ್ ಪ್ಯಾಕೇಜ್. ಇಲ್ಲಿ ಅಧ್ಯಾಯ ಸಂಖ್ಯೆ, ಅಧ್ಯಾಯದ ಹೆಸರು ಮತ್ತು ಪುಟ ಸಂಖ್ಯೆ ಕೊಡಲಾಗಿದೆ. ಸೊ ನಾವು ಇದೇ ನೋಡೋದು ಬೇಡ, ನೇರವಾಗಿ ಪಾಠಗಳು ಯಾವ ಥರ ಕೊಡಲಾಗಿದೆ ನೋಡಿ. ಮೊದಲನೇ ಒಂದು ಅಧ್ಯಯನ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇಲ್ಲಿ ಪ್ರಶ್ನೆಗಳು ಮತ್ತು ಅದರ ಉತ್ತರ ಕೊಡಲಾಗಿದೆ. ಜೊತೆಗೆ ಅದಕ್ಕೆ ಯಾವ ಪ್ರಶ್ನೆಗೆ ಎಷ್ಟು ಅಂಕ ಇದೆ ಅಂತ ಕೂಡ ನಮ್ಮಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ನೋಡಿ, ಅಂತರುಷ್ಣ ಕ್ರಿಯೆಗೆ ಒಂದು ಉದಾಹರಣೆ ಕೊಡಿ ಅಂತ ಇದೆ. ಸೊ ಆ ಪ್ರಶ್ನೆನ ಎಕ್ಸಾಮ್ದಲ್ಲಿ ಯಾವ ಥರ ಕೇಳ್ಬೋದು ಅಂತ ಇನ್ನೊಂದು ಪ್ರಶ್ನೆ ಇದೆ. ಅದರ ಉತ್ತರವನ್ನು ಈ ಥರ ನಮಗೆ ಸಿಂಪಲ್ ಆಗಿ ನಿಮಗೆ ಸಾಲ್ವ್ ಮಾಡಲಾಗಿದೆ. ಜೊತೆಗೆ ಅದಕ್ಕೆ ಅಂಕವನ್ನು ಕೊಡಲಾಗಿದೆ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ. ಇಲ್ಲಿ ಅಂಕಗಳ ಪ್ರಕಾರ ಮೊದಲು ಏನು ಮಾಡಿದ್ವಿ ಅಂದರೆ 1 ಅಂಕದ ಪ್ರಶ್ನೆಗಳನ್ನು ಎಲ್ಲವನ್ನ ಡಿಸ್ಕಸ್ ಮಾಡಿದ್ವಿ ಆ ಪಾಠದಿಂದ. ಅದಾದ ನಂತರ 2 ಅಂಕದ ಪ್ರಶ್ನೆಗಳು. ಸೊ ಇನ್ನು ಸೈನ್ಸ್ನ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ನೋಡ್ಬೋದು. ನಾವು ತೋರಿಸ್ತಾ ಇರೋದು ಇಂಗ್ಲೀಷ್ ಮೀಡಿಯಮ್. ಅದು ಮೊದಲನೇದಾಗಿ ಇಂಡೆಕ್ಸ್ ಇದೆ, ಅದು ಪಾಠ ಪುಟ ಸಂಖ್ಯೆ ಇದೆ. ಅದಾದ ನಂತರ ನಿಮಗೆ ಬ್ಲೂ ಪ್ರಿಂಟ್ ಇದೆ. ಅಂದರೆ ಫಿಸಿಕ್ಸ್ ಒಂದು 28 ಅಂಕ ಬರುತ್ತೆ. ಆಮೇಲೆ ಕೆಮಿಸ್ಟ್ರಿದಿಂದ 25 ಅಂಕ ಮತ್ತು ಬಯಾಲಜಿದಿಂದ 27 ಅಂಕ. ನಾವು ಈ ಥರ ಸಪ್ರೇಟಾಗಿ ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಇದಾದ ನಂತರ ನಮಗೆ ಲೆಸನ್ಗಳು ಯಾವ ಥರ ಕೊಡಲಾಗಿದೆ ಅಂತ ನಾವು ಕೂಡ ನೋಡ್ಬೋದು. ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್ ಡೈಗ್ರಾಮ್ ಫಾರ್ ಪ್ರಾಕ್ಟೀಸ್. ಇದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಪ್ರಾರಂಭದಲ್ಲಿ ಇದೇ ಕೊಡಲಾಗಿದೆ. ಅಂದರೆ ಯಾವ ಪಾಠಗಳಿಂದ ಯಾವ ಡೈಗ್ರಾಮ್ ನಿಮ್ಗೆ ಕೇಳ್ತಾರೆ, ಅದು ಎಷ್ಟನೇ ಪುಟ ಸಂಖ್ಯೆಯಲ್ಲಿದೆ ಮತ್ತು ಡೈಗ್ರಾಮ್ ಅಂತ ತೆಗೆದ್ರ ಜೊತೆಗೆ ಅದರ ಪಾರ್ಟ್ಗಳನ್ನ ಗುರುತಿಸಲಾಗಿದೆ. ನೋಡಿ, ಇಲ್ಲಿ ಆಕ್ಸಿಜನ್ ಪಾರ್ಟ್ ಇದೆ, ಇಲ್ಲಿ ಪ್ಲಾಸ್ಟಿಕ್ ಮಗ್ ಇದೆ, ಹೈಡ್ರೋಜನ್ ಕಾಲಮ್ ಇದೆ. ಸೊ ಈ ಥರ ಡೈಗ್ರಾಮನ್ನು ಕೊಡಲಾಗಿದೆ. ಡೈಗ್ರಾಮ್ಗಳು ತುಂಬಾ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್. ಯಾಕಂದರೆ ಎಕ್ಸಾಮ್ಗಳಲ್ಲಿ ಸುಮಾರು 16ರಿಂದ 18 ಅಂಕ ನಿಮಗೆ ಡೈಗ್ರಾಮ್ ಬರೋದ್ರಿಂದ ಇವುಗಳನ್ನ ಜಾಸ್ತಿ ಫೋಕಸ್ ಮಾಡಿಕೊಂಡು ನೋಡ್ಕೋಬೋದು. ಇದಾದ ನಂತರ ನಾವು ನೆಕ್ಸ್ಟ್ ಯಾವ್ದು ವಿಷಯಕ್ಕೆ ಹೋಗೋಂತಂದ್ರೆ ಈಗ ನಾವು ಸೋಷಿಯಲ್ ಸೈನ್ಸ್ಗೆ ಹೋಗ್ತಾ ಇದ್ದೀವಿ. ಸೋಷಿಯಲ್ ಸೈನ್ಸ್ನ ಕನ್ನಡ ಮಾಧ್ಯಮದ ಒಂದು ಸ್ಕೋರಿಂಗ್ ಪ್ಯಾಕೇಜ್. ಇಲ್ಲಿ ಲೆಸನ್ ವೈಸ್ ಏನಿದೆ ನಿಮಗೆ ಪ್ರಶ್ನೆಗಳು ಮೊದಲು ಸಿಂಪಲ್ ಆಗಿ ನಿಮಗೆ ಪಾಯಿಂಟ್ ವೈಸ್ ಪ್ರಶ್ನೆ ಉತ್ತರ ಕೊಡಲಾಗಿದೆ. ನೋಡಿ, ಮೊದಲನೇ ಅಧ್ಯಯನ ಭಾರತಕ್ಕೆ ಯುರೋಪಿಯನ್ನ ಒಂದು ಆಗಮನ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ, ಭಾರತಕ್ಕೆ ಹೊಸ ಜಲಮಾರ್ಗ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳು ಯಾವುದು?
ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ತಿಳಿಸಿ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆ ಜೊತೆಗೆ ಉತ್ತರ ಯಾವ ತರ ಕೊಡಲಾಗಿದೆ ಅಂದ್ರೆ ಪ್ಯಾರಾಗ್ರಾಫ್ ಕೊಟ್ಟಿಲ್ಲ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ ವೈಸ್ ನಿಮಗೆ ಇಲ್ಲಿ ಉತ್ತರಗಳನ್ನ ಕೊಡಲಾಗಿದೆ. ಯಾಕಂದ್ರೆ ಪಾಯಿಂಟ್ ವೈಸ್ ಕೊಟ್ಟಾಗ ಓದಿಕೊಂಡು ನೆನ್ಪಿಟ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ ಮೊದಲನೇ ಪಾಯಿಂಟ್ ಏನಿದೆ, ಆಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ನಗರ ವಶ. ಆಮೇಲೆ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರದ ವ್ಯಾಪಾರದ ಮೇಲೆ ಅಧಿಕ ತೆರಿಗೆ ವಿಧಿಸಿದರು. ಈ ತರ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಸೆಂಟೆನ್ಸ್ ರೂಪದಲ್ಲಿ ಸಿಂಪಲ್ ಆಗಿ ಮತ್ತು ಸಣ್ಣ ಸಣ್ಣ ಸೆಂಟೆನ್ಸ್ಗಳಲ್ಲಿ ಕೊಡಲಾಗಿದೆ. ಹೀಗಾಗಿ ಇದು ತುಂಬಾನೇ ಈಸಿಯಾಗಿ ನಿಮಗೆ ಪ್ರಿಪೇರ್ ಆಗೋಕೆ ಹೆಲ್ಪ್ ಆಗುತ್ತೆ. ಇದು ಕನ್ನಡ ಮಾಧ್ಯಮದ್ದು. ಇಲ್ಲಿ ಇಂಗ್ಲಿಷ್ ಮಾಧ್ಯಮದ್ದು ಒಂದು ನೋಡೋಣ. ಇಂಗ್ಲಿಷ್ ಮಾಧ್ಯಮದ ಸೋಷಿಯಲ್ ಸೈನ್ಸ್ ಅಲ್ಲಿ ಎರಡಿವೆ. ನಾನು 2 ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇದು ಮಾಡೆಲ್ 1 ಇದೆ. ಇಲ್ಲಿ ನಾವು ಯಾವ ತರ ಒಂದು ಸ್ಕೋರಿಂಗ್ ಪ್ಯಾಕೇಜ್ ರೆಡಿ ಇದ್ರೆ ಮೊದಲೇ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್‌ಗಳು 1 ರಿಂದ 16ರವರೆಗೆ ಪುಟ ಸಂಖ್ಯೆ ಏನಿದೆ ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಅಂದ್ರೆ ಎಲ್ಲಾ ಪಾಠಗಳಿಂದ ಬರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಅನ್ನ ಒಂದು ಕಡೆ ಸೆಪರೇಟ್. ಆಮೇಲೆ ವೆರಿ ಶಾರ್ಟ್ ಆನ್ಸರ್ 1 ಅಂಕದ ನೇರ ಪ್ರಶ್ನೆ ಇರುತ್ತಲ್ಲ ಅದು 17ನೇ ಪುಟ ಸಂಖ್ಯೆಯಿಂದ 27 ಎಲ್ಲ ಪಾಠಗಳಿಂದ 1 ಅಂಕದ ಪ್ರಶ್ನೆಗಳು. ಆಮೇಲೆ ಎಲ್ಲ ಪಾಠಗಳಿಂದ 2 ಅಂಕದ ಪ್ರಶ್ನೆಗಳು. ಈ ತರ ಸಪರೇಟ್ ಅಂಕ ವಹಿಸಿಕೊಡಲಾಗಿದೆ. ಇದರ ಜೊತೆಗೆ ಏನ್ ಮಾಡಲಾಗಿದೆ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ 2024ರ ಎಕ್ಸಾಮ್ 1 ಏನಾಗಿದೆ ಅದರ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನು ಕೂಡ ಕೊಡಲಾಗಿದೆ. ಸೊ ನಿಮಗೆ ಪ್ರಾಕ್ಟೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಯಾವ ಚಾಪ್ಟರ್ದಿಂದ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಮೊದಲನೇದಾಗಿ ನಾವು ನೋಡ್ತಾ ಇದ್ವಿ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಇಲ್ಲಿ 11 ಪ್ರಶ್ನೆಗಳಿವೆ, 25 ಅಂಕ ಇದೆ. ಸೊ ಹಿಸ್ಟ್ರಿ ಆದ ನಂತರ ಪೊಲಿಟಿಕಲ್ ಸೈನ್ಸ್ ಇದೆ, ಇಲ್ಲಿ 5 ಕ್ವೆಶನ್ಸ್ ಇವೆ, 11 ಅಂಕ. ಆಮೇಲೆ ಸೋಷಿಯಾಲಜಿಯಲ್ಲಿ 5 ಒಂದು ಪ್ರಶ್ನೆಗಳಿವೆ, 8 ಅಂಕ. ಈ ತರ ನಿಮಗೆ ಸಪ್ರೇಟ್ ಒಂದು ಮಾಡಿ ಯಾವುದು ಒಂದು ಕಂಟೆಂಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಆಗೋಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಜಿಯೋಗ್ರಫಿ ನೋಡಿ, ಜಿಯೋಗ್ರಫಿಯಲ್ಲಿ 9 ಪ್ರಶ್ನೆಗಳಿವೆ, 22 ಅಂಕ ಕೊಡುತ್ತೆ. ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಸೊ 4 ಪ್ರಶ್ನೆಗಳು 7 ಅಂಕ ಬರುತ್ತೆ. ಆಮೇಲೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು 7 ಅಂಕ. ಒಟ್ಟಾರೆ 38 ಪ್ರಶ್ನೆಗಳು ಇರುತ್ತೆ, 80 ಅಂಕ. ಈ ತರ ನಿಮಗೆ ಸೆಪರೇಟ್ ಮಾಡಿದ ನಂತರ ಈಗ ನಮ್ಮ ಚಾಪ್ಟರ್ ವೈಸ್ ಅಂದ್ರೆ ಯಾವ ಪಾಠಗಳಿಂದ ಎಷ್ಟೆಷ್ಟು ಅಂಕದ ಚಾಪ್ಟರ್ ಅನ್ನು ಕೊಡಲಾಗಿದೆ ಅಂತ ಇಲ್ಲಿ ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದು. ಇದಾದ ನಂತರ ಇನ್ನೊಂದು ಮಾಡೆಲ್ ಇದೆ ನೋಡಿ, ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ನಾನು 2 ಕೊಟ್ಟಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜ್. ಇದು ಒಂದಿದೆ ನೋಡಿ ಸ್ಕೋರಿಂಗ್ ಪ್ಯಾಕೇಜ್. ಇದು ತುಂಬಾ ಕಲರ್ಫುಲ್ ಆಗಿದೆ ಮತ್ತು ತುಂಬಾ ಶಾರ್ಟ್ ಆಗಿ ಮತ್ತು ಯಾವ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದಕ್ಕೆಲ್ಲ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಹೀಗಾಗಿ ನಿಮಗೆ ಓದ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇಂಟ್ರೆಸ್ಟ್ ಕೂಡ ಬರುತ್ತೆ. ಇಲ್ಲಿ ನೋಡಿ ಬ್ಲ್ಯಾಕ್ ರೂಮ್ ಟ್ರಾಜಡಿ ಇದೆ, ಕಪ್ಪು ಕೋಣೆ ದುರಂತ. ಇಲ್ಲಿ 3 ಪಾಯಿಂಟ್ಸ್ ಕೊಟ್ಟು ಇದೊಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದು. ಆ ನಂತರ ದ ಕಾನ್ಸ್ಟಾಂಟಿನೋಪಲ್ ಸಿಟಿ ವಾಸ್ ಕ್ಯಾಪ್ಚರ್ಡ್ ಬೈ ದಿ ಟರ್ಕ್ಸ್. ಇಲ್ಲಿ ಏನಂತ ಕಾನ್ಸ್ಟಾಂಟಿನೋಪಲ್ ಸಿಟಿ ವಶಪಡಿಸಿಕೊಂಡಿದೆ ಯಾರಿಂದ. ಆಮೇಲೆ ಟರ್ಕ್ಸ್ ಲಿವ್ಡ್ ಹೆವಿ ಟ್ಯಾಕ್ಸ್ ಆನ್ ಗೂಡ್ಸ್. ಅವ್ರು ಏನ್ ಮಾಡ್ತಾರೆ ಜಾಸ್ತಿ ಟ್ಯಾಕ್ಸ್ ಅನ್ನ ಹೇಳ್ತಾ ಇದ್ರು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿದೆ ಅದಕ್ಕೆ ಹೈಲೈಟ್ ಮಾಡ್ತಾ ಹೋಗಲಾಗಿದೆ. ಪ್ರತಿಯೊಂದನ್ನು ತುಂಬಾ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಾಕ್ಸ್ ಅನ್ನು ಮಾಡಿ ಕೊಡಲಾಗಿದೆ. ಹೀಗಾಗಿ ಈ ತರದ್ದು ನಾವು ಓದ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಓದ್ಲಿಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ. ಸೊ ಇದು ನೀವು ಪ್ರಿಂಟ್ ಕೂಡ ತಗೋಬಹುದು, ಕಲರ್ ಪ್ರಿಂಟ್ ತಗೋಬಹುದು ಅಥವಾ ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಅನ್ನು ತಗೋಬಹುದು. ಇಲ್ಲಾಂದ್ರೆ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇವುಗಳನ್ನ ಕೂಡ ಡೈಲಿ 4-5 ಪೇಜ್ಗಳನ್ನ ಓದ್ತಾ ಹೋಗ್ಬೋದು. ತುಂಬಾ ಈಸಿ ಆಗಿದೆ. ಪ್ರತಿಯೊಂದು ಪ್ರಶ್ನೆ ನೋಡಿ ಇಲ್ಲಿ ಯಾವ ತರ ಇದೆ. 5ನೇ ನೋಡಿ, ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ಸ್ ಆಫ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅವರ ಒಂದು ಸಾಧನೆಗಳ ಬಗ್ಗೆ ಬರೆಯಿರಿ ಅಂತ. ಇಲ್ಲಿ 3 ಪಾಯಿಂಟ್ಸ್ ಅಲ್ಲಿ ಅವ್ರ ಸಾಧನೆಗಳನ್ನ ಸಿಂಪಲ್ ಆಗಿ ಕೊಡಲಾಗಿದೆ. ಜೊತೆಗೆ ಅವರು ಮಾಡಿದಂಥ ಸಾಧನೆಗಳನ್ನ ಬೋಲ್ಡ್ ಲೆಟರ್ ಅಲ್ಲಿ ಅಂಡರ್ಲೈನ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಗಳನ್ನ ಇಲ್ಲಿ ಹೈಲೈಟ್ ಮಾಡಲಾಗಿದೆ. ಸೊ ಈ ತರ ನೀವು ಆನ್ಸರ್ ಬರೋ ಟೈಮಲ್ಲಿ ಇಂಪಾರ್ಟೆಂಟ್ಸ್ ವರ್ಡ್ಸ್ ಏನಿರುತ್ತೆ ನೀವು ಅದಕ್ಕೆ ಹೈಲೈಟ್ಸ್ ಮಾಡೋದು ಬರಿತಾ ಹೋದರೆ ನಿಮಗೆ ಸ್ಕೋರ್ ಕೂಡ ತುಂಬಾ ಈಸಿ ಆಗುತ್ತೆ. ಆಮೇಲೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ತುಂಬಾ ಅಟ್ರಾಕ್ಟಿವ್ ಅನಿಸುತ್ತೆ. ಪಾಯಿಂಟ್ಸ್ ವೈಸ್ ಆನ್ಸರ್ ಬರ್ತಿದ್ದಾರೆ, ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ಗಳಿಗೆ ಅಂಡರ್ಲೈನ್ ಮಾಡಿದ್ದಾರೆ ಅಂತ ಏನಾಗುತ್ತೆ. ಸೊ ಅಂಕಗಳು ಕಟ್ ಆಗೋದಿಲ್ಲ, ಚೆನ್ನಾಗಿ ಅಂಕ ಕೊಡ್ತಾರೆ. ಸೊ ಈ ತರ ಪ್ರತಿಯೊಂದು ಚಾಪ್ಟರ್ ವೈಸ್ ಇಲ್ಲಿ ಕೊಡಲಾಗಿದೆ. ಜೊತೆಗೆ ಏನಾಗಿದೆ ಅಂದ್ರೆ ಮ್ಯಾಪ್ ಕೂಡ ಇದ್ರ ಕೊನೆಯಲ್ಲಿ ಭಾರತದ ಒಂದು ಲಕ್ಷ್ಯ ಕೊಟ್ಟು ಯಾವ ಭಾಗಗಳನ್ನು ಗುರುತಿಸೋದು ಅವುಗಳನ್ನು ಕೂಡ ತುಂಬಾ ಈಸಿಯಾಗಿ ಕೊಡಲಾಗಿದೆ. ಸೊ ಒಟ್ಟಾರೆ ಈ ನಾನು ಇವತ್ತೇನು ಕಲೆಕ್ಟ್ ಮಾಡಿದಂಥ ಎಲ್ಲ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಏನಿವೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ವಿಷಯ ಸಂಪನ್ಮೂಲ ಶಿಕ್ಷಕರು ಸಂಗ್ರಹ ಮಾಡಿದಂಥ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಇದೆ. ಸೊ ಇದ್ರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಒಟ್ಟಾರೆ ನಾನು 2 ವಿಡಿಯೋಗಳನ್ನು ಮಾಡಿದ್ದೆ, ಒಂದು ಸ್ಕೋರಿಂಗ್ ಪ್ಯಾಕೇಜ್, ಒಂದು ಪಾಸಿಂಗ್ ಪ್ಯಾಕೇಜ್. ಜಸ್ಟ್ ಪಾಸ್ ಆದರೆ ಸಾಕು ಅಂತಕ್ಕಂಥ ಸ್ಲೋ ಲರ್ನರ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಮೀಡಿಯಂ ಮತ್ತು ಸ್ಲೋ ಲರ್ನರ್ ಸ್ಟೂಡೆಂಟ್ಸ್, ಅವರು ಸ್ಕೋರಿಂಗ್ ಪ್ಯಾಕೇಜ್ ಬೇಡ, ಅವರು ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ನಾನು ಜಾಸ್ತಿ ಅಂಕವನ್ನು ಪಡ್ಕೋಬಹುದು, ಜಾಸ್ತಿ ನಾನು ಟಾಪರ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಆಸೆ ಇದ್ದರೆ ಅವರು ಸ್ಕೋರಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಕಾಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋನ ಕಾಮೆಂಟ್ ಬಾಕ್ಸಲ್ಲಿ ಸ್ಕೋರಿಂಗ್ ಪ್ಯಾಕೇಜಿನ ಲಿಂಕ್ ಸಪ್ರೇಟ್ ಕೊಟ್ಟಿರ್ತೀನಿ ಮತ್ತು ಪಾಸಿಂಗ್ ಪ್ಯಾಕೇಜಿನ ಲಿಂಕ್ ಸಪ್ರೇಟ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಡೌನ್ಲೋಡ್ ಮಾಡ್ಕೋದು. ಜೊತೆಗೆ ನಮ್ಮ ವೆಬ್ಸೈಟಲ್ಲಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ಲಿಂಕ್ ಕೊಟ್ಟಿರ್ತೀನಿ. ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ನ ಒಂದು ಲಿಂಕ್ ಇದೆ. ಆ ಲಿಂಕ್ಗಳ ಮೂಲಕ ಎಲ್ಲ ವಿಷಯಗಳ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಿಮಗೆ ಓದ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಇಲ್ಲಿವರೆಗೆ
ಅಂದರೆ 2017ರಿಂದ ಇಲ್ಲಿವರೆಗೆ ಆದಂಥ ಎಲ್ಲ ಆ್ಯನ್ಯುವಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು, ಸಪ್ಲಿಮೆಂಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳು, ಪ್ರಿಪ್ರೇಟರಿ ಎಕ್ಸಾಮ್, ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್, ಸಿರೀಸ್ ಎಕ್ಸಾಮ್, ತಾಲೂಕು ಲೆವೆಲ್ ಸಿರೀಸ್ ಎಕ್ಸಾಮ್ಗಳು. ಸೊ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಕೀ ಆನ್ಸರ್ ಕೂಡ ಕೊಟ್ಟಿರ್ತೀನಿ. ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.